ದೆಹಲಿಯ ವಾಯು ಗುಣಮಟ್ಟ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏರ್ ಕ್ವಾಲಿಟಿ ಬಗ್ಗೆ ಮಾಹಿತಿ ನೀಡಲು ಗೂಗಲ್ ಮ್ಯಾಪ್ ಮುಂದಾಗಿದೆ. ಸಂಶೋಧಕರು, ನಾಗರಿಕರು ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಸವಾಲನ್ನು ಎದುರಿಸಲು ಗೂಗಲ್ ನೆರವಾಗಿದೆ. ಈ ಬಗ್ಗೆ ಮಾಹಿತಿ ಇಲ್ಲಿದೆ. ಭಾರತದ ರಾಜಧಾನಿ ದೆಹಲಿಯಲ್ಲಿ ಮಾಲಿನ್ಯ ಪರಿಸ್ಥಿತಿ ಕಳವಳಕಾರಿ ಮಟ್ಟ ತಲುಪಿದೆ. ಇನ್ನು ಅಲ್ಲಿ ದಟ್ಟ ಹೊಗೆ ಕವಿದಿದೆ. ವಾಯು ಮಾಲಿನ್ಯ ಅಪಾಯಕಾರಿ ಮಟ್ಟ ತಲುಪಿದ್ದು ಕಳಪೆ ವರ್ಗದಲ್ಲಿದೆ. ಹೀಗಾಗಿ ವಾಯು ಗುಣಮಟ್ಟದ ಮಾಹಿತಿ ನೀಡಲು ಏರ್ವ್ಯೂ ಪ್ಲಸ್ ಫೀಚರ್ ಅನ್ನ ಗೂಗಲ್ ಪರಿಚಯಿಸಿದೆ. ಸರ್ಕಾರಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರಿಗೆ ಹೈಪರ್ ಲೋಕಲ್ ವಾಯು ಗುಣಮಟ್ಟದ ಮಾಹಿತಿ ನೀಡಲಿದೆ. ದೆಹಲಿ ಎನ್ಸಿಆರ್ನಲ್ಲಿ ವಾಯು ಮಾಲಿನ್ಯ ಅಪಾಯಕಾರಿ ಮಟ್ಟಕ್ಕೆ ಏರುತ್ತಿರುವ ವೇಳೆಯಲ್ಲಿ ಹೊಸ ಫೀಚರ್ ಹೊರಬಂದಿದೆ. ವಾಯು ಮಾಲಿನ್ಯ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ವಾಯು ಗುಣಮಟ್ಟದ ಮೇಲಿನ ಅಪೂರ್ಣ ಮಾಹಿತಿಯಿಂದಾಗಿ ಹೈಪರ್ ಲೋಕಲ್ ಮಟ್ಟದಲ್ಲಿ ಕ್ರಮ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಸೀಮಿತಗೊಳಿಸಲಾಗಿದೆ. ಸ್ಥಳೀಯ ಹವಾಮಾನ ತಂತ್ರಜ್ಞಾನ ಸಂಸ್ಥೆಗಳು ಮತ್ತು ಸ್ಥಳೀಯ ಸ್ಟಾರ್ಟ್ಅಪ್ಗಳು, ಸಂಶೋಧಕರು ಅಥವಾ ಕ್ಲೈಮೇಟ್ ಆಕ್ಷನ್ ಗುಂಪುಗಳು, ನಿಗಮಗಳು, ನಗರ ನಿರ್ವಾಹಕರು ಮತ್ತು ನಾಗರಿಕರು ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಸವಾಲನ್ನ ಎದುರಿಸಲು ಗೂಗಲ್ ನೆರವಾಗಿದೆ. ಇದಕ್ಕಾಗಿ ಏರ್ವ್ಯೂ ಪ್ಲಸ್ ಪರಿಚಯಿಸಿದೆ. ಈ ಹಿಂದೆ ವಾಯು ಗುಣಮಟ್ಟದ ಮೇಲ್ವಿಚಾರಣೆಗೆ ಅಗತ್ಯ ಮೂಲ ಸೌಕರ್ಯಗಳ ಕೊರತೆ ಇರುವ ನಗರಗಳಲ್ಲಿ ಏರ್ ಕ್ವಾಲಿಟಿ ಸೆನ್ಸರ್ ನೆಟ್ವರ್ಕ್ ಸ್ಥಾಪಿಸುವಲ್ಲಿ ಕ್ಲೈಮೇಟ್ ಟೆಕ್ ಸಂಸ್ಥೆಗಳಾದ ಔರಶ್ಯೂರ್ ಮತ್ತು ರೆಸ್ಪೈರ್ ಲಿವಿಂಗ್ ಸೈನ್ಸ್ ಪ್ರಮುಖ ಪಾತ್ರ ವಹಿಸಿದ್ವು. ಈ ಸೆನ್ಸರ್ಗಳು ತಾಪಮಾನ ಮತ್ತು ತೇವಾಂಶದ ಜೊತೆಗೆ PM 2.5, PM10, CO2, NO2, ಓಝೋನ್ ಮತ್ತು VOCಗಳಂತಹ ಗಾಳಿಯ ಗುಣಮಟ್ಟದ ನಿಯಂತ್ರಕಗಳನ್ನ ಪ್ರತಿ ನಿಮಿಷಕ್ಕೆ ಅಳತೆ ಮಾಡುತ್ತೆ. ಈ ಸೆನ್ಸರ್ಗಳನ್ನ ಆಡಳಿತ ಸಂಸ್ಥೆಗಳು, ಯುಟಿಲಿಟಿ ಪೊಲೀಸ್, ವಾಣಿಜ್ಯ ಕಟ್ಟಡಗಳು ಇತ್ಯಾದಿಗಳಂತಹ 150ಕ್ಕೂ ಹೆಚ್ಚು ಭಾರತೀಯ ನಗರಗಳಲ್ಲಿ ನಿಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಅವುಗಳು ನಿರಂತರವಾಗಿ ಏರ್ ಕ್ವಾಲಿಟಿಯನ್ನ ಮೇಲ್ವಿಚಾರಣೆ ಮಾಡುತ್ತಲೇ ಇರುತ್ತೆ. ಐಐಟಿ ದೆಹಲಿ, ಐಐಟಿ ಹೈದರಾಬಾದ್, ರಾಜ್ಯ ಮಾಲಿನ್ಯ ಮಂಡಳಿಗಳು ಮತ್ತು CSTEP-ನಂತಹ ಕ್ಲೈಮೇಟ್ ಆಕ್ಷನ್ ಗುಂಪುಗಳ ಸ್ಥಳೀಯ ಸಂಶೋಧಕರ ಬೆಂಬಲದೊಂದಿಗೆ ಈ ಸೆನ್ಸರ್ಗಳನ್ನ ಕಟ್ಟುನಿಟ್ಟಾಗಿ ಮೌಲ್ಯೀಕರಿಸಲಾಗಿದೆ. ಒಳನೋಟಗಳನ್ನ ತ್ವರಿತವಾಗಿ ಮತ್ತು ಪ್ರಮಾಣದಲ್ಲಿ ಲೆಕ್ಕಾಚಾರ ಮಾಡಲು ಸಂಶೋಧಕರು ಮತ್ತು ಸಮರ್ಥನೀಯ ಸ್ಟಾರ್ಟ್ಅಪ್ಗಳಿಂದ ಗೂಗಲ್ AI ಅನ್ನ ಬಳಸಿಕೊಂಡು ಡೇಟಾವನ್ನ ವಿಶ್ಲೇಷಿಸಲಾಗಿದೆ ಎಂದು ಗೂಗಲ್ ಹೇಳಿದೆ. ಗೂಗಲ್ AI ನಿಂದ ನಡೆಸಲ್ಪಡುವ ಏರ್ವ್ಯೂ ಪ್ಲಸ್ ಭಾರತದಾದ್ಯಂತ ಬಳಕೆದಾರರಿಗೆ ಗೂಗಲ್ ಮ್ಯಾಪ್ನಲ್ಲಿ ರಿಯಲ್ ಟೈಮ್ನ ಹೈಪರ್ ಲೋಕಲ್ ವಾಯು ಗುಣಮಟ್ಟದ ಮಾಹಿತಿ ನೀಡುತ್ತೆ. ಅಷ್ಟೇ ಅಲ್ಲ, ಪರಿಸರ ಮೇಲ್ವಿಚಾರಣೆ ಮತ್ತು ನಗರ ಯೋಜನೆಗೆ ಜವಾಬ್ದಾರರಾಗಿರುವ ಸರ್ಕಾರಿ ಏಜೆನ್ಸಿಗಳಿಗೆ ಮೌಲ್ಯಯುತವಾದ ವಾಯು ಗುಣಮಟ್ಟದ ಒಳನೋಟವನ್ನ ಲಭ್ಯವಾಗುವಂತೆ ಮಾಡುತ್ತೆ. ಬಳಕೆದಾರರು ಇದೀಗ ಗೂಗಲ್ ಮ್ಯಾಪ್ ಬಳಸಿಕೊಂಡು ಭಾರತದಾದ್ಯಂತ ಹೈಪರ್ ಲೋಕಲ್ ವಾಯು ಗುಣಮಟ್ಟದ ಮಾಹಿತಿ ಪಡೆಯಬಹುದಾಗಿದೆ. ಸೆನ್ಸಾರ್ ನೆಟ್ವರ್ಕ್ಗಳು, ಸರ್ಕಾರಿ ಡೇಟಾ, ಉಪಗ್ರಹ ಚಿತ್ರಣ, ಹವಾಮಾನ ಮತ್ತು ವಾಯು ಮಾದರಿಗಳು, ಟ್ರಾಫಿಕ್ ಪರಿಸ್ಥಿತಿಗಳು, ಲ್ಯಾಂಡ್ ಕವರ್ ಸೇರಿದಂತೆ ಹೆಚ್ಚಿನವುಗಳಂತಹ ವಿವಿಧ ಇನ್ಪುಟ್ ಮೂಲಗಳಿಂದ ಡೇಟಾವನ್ನ ಒಟ್ಟುಗೂಡಿಸುವ ಮಲ್ಟಿ ಲೇಯರ್ಡ್ AI ವಿಧಾನವನ್ನ ಬಳಸಿಕೊಂಡು ಗೂಗಲ್ ಇದನ್ನ ಸಾಧಿಸಿದೆ. ಗೂಗಲ್ ಮ್ಯಾಪ್ನಲ್ಲಿ AQI ಒಳನೋಟಗಳಿಗಾಗಿ ಹೋಮ್ ಸ್ಕ್ರೀನ್ನಲ್ಲಿರುವ ಲೇಯರ್ ಬಟನ್ ನಿಂದ ಏರ್ ಕ್ವಾಲಿಟಿ ಲೇಯರ್ ಆಯ್ಕೆ ಮಾಡಿ. ಬಳಿಕ ನೀವು ಮ್ಯಾಪ್ನಲ್ಲಿ ಯಾವುದೇ ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಆಗ ಅದು ಆ ಸ್ಥಳದ AQI ಮಾಹಿತಿ ನೀಡುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.